ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಲ್ದೆ ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ತೀವಿ ಅಂತ ಒಪ್ಸೋದಕ್ಕೇನೆ ಮನೇಲಿ ದೊಡ್ಡ ಸಭೆನೇ ಆಯ್ತು. ಈಗ ನೋಡಿದ್ರೆ ಹೊಸ ಖ್ಯಾತ ತೆಗಿತಾ ಇದ್ದಾಳೆ. ಸರಿ, ಕೋಪ ಮಾಡ್ಕೋಬೇಡಿ ಅತ್ತೆ, ನಾನು ವಿಕ್ರಾಂತ್ ಡಿಸ್ಕಸ್ ಮಾಡ್ತೀವಿ. ಸರಿಯಾಗಿದೆ, ಅವನು ನಿನ್ ಹಾಗೆ ಇದ್ದಾನೆ. ಸದ್ಯಕ್ಕಿದು ಆಗಲ್ಲ ಹೋಗಲ್ಲ. ಇದಕ್ಕೆ ನಂಗೆ ಸಿಟ್ಟು ಬರೋದು. ನೀವು ಕಿತ್ತಾಡ್ಕೋಬೇಡಿ, ಮದುವೆ ಮೊದಲು ಮಾಡೋಣ, ಆಮೇಲೆ ಅವ್ರವ್ರೇ ಎಲ್ಲ ಡಿಸೈಡ್ ಮಾಡ್ಕೊಳ್ಳಿ. ಏನ್ ಮಾವ ಕಳ್ಸೋದಕ್ ನೋಡ್ತಿದ್ದೀರಾ? ಇಲ್ಲಮ್ಮ, ನೀನು ಹೋಗ್ತಾ ಇರೋದು ನಮ್ಗೆ ದುಃಖ ಇದೆ. ಆದ್ರೆ ಅದಕ್ಕಿಂತ ಜಾಸ್ತಿ ಖುಷಿನೂ ಇದೆ. ನೀನ್ ಸೇರ್ತಿರೋ ಮನೆ ತುಂಬಾ ಒಳ್ಳೇದು. ಅನು ಎಲ್ಲಿ? ಅವಳು ಮಲಗ್ಬಿಟ್ಲು. ಸರಿ, ಹಾಗಿದ್ರೆ ನಾನು ಹೊರಡ್ತೀನಿ. ತುಂಬಾ ಲೇಟ್ ಆಗಿದೆ, ವಿಕ್ರಾಂತ್ ಕಾಯ್ತಾ ಇರ್ತಾನೆ. ಸರಿ ಅಮ್ಮ, ಒಂದ್ ನಿಮಿಷ ಬಂದೆ. ತಗೊಳ್ಳಿ ಅಮ್ಮ, ವಿಕ್ರಾಂತ್ ಅವ್ರಿಗೆ ಕೊಟ್ಬಿಡಿ. ಪಲ್ಲವಿ, ನೀನು ವಿಕ್ರಾಂತ್ ಹೆಂಡತಿ ಆಗೋಳು. ವಿಕ್ರಾಂತ್ ಹೆಸರೆಲ್ಲ ಹೇಳೋ ಹಾಗಿಲ್ಲ. ಇನ್ನೂ ಮದ್ವೆನೇ ಆಗಿಲ್ವಲ್ಲ. ಮದ್ವೆ ಆದ್ಮೇಲೆ ವಿಕ್ರಾಂತ್ ಅಂತ ಕರೆಯೋ ಹಾಗಿಲ್ಲ. ಅಚ್ಚುಕಟ್ಟಾಗಿ ರೀ, ಬನ್ರಿ, ಹೋಗ್ರಿ ಅಂತ ಕರಿಬೇಕು. ಅಯ್ಯೋ, ಪಲ್ಲವಿ ಮುಕ್ತಲಿ ನಾಚಿಕೆ ನೋಡಿ. ಸಾಕು ಸಾಕು, ಕಾಲೆಳ್ದಿತ್ತು. ಅಮ್ಮ, ನೀವ್ ಹೋಗಿ ಅಡ್ಗೆ ಮಾಡೋದಕ್ಕೆ ಲೇಟ್ ಆಗತ್ತೆ, ಅದಕ್ಕೆ ವಿಕ್ರಾಂತ್ ಅವ್ರಿಗೂ ಅದೇ ಹಾಕೊಟ್ಟೆ. ಸರಿ ಅಮ್ಮ, ಬರ್ತೀನಿ ಪ್ರಭಾ. ಬಾಯ್ ಆಂಟಿ. ವಿಕ್ರಾಂತ್, ನಿನ್ನ ಪಲ್ಲವಿ ಮನೆಯವ್ರು ಎಲ್ರೂ ಕೇಳ್ತಿದ್ರು ಕಣೋ, ಯಾಕೆ ಬರ್ಲಿಲ್ಲ ಅಂತ ಅನ್ಬಿಟ್ಟು. ಓ ಬಾಸೋ, ಹೇಗಿತ್ತು ಬಾವಿ ಹೆಂಡತಿ ಮನೆ ವಿಸಿಟ್? ತ್ರಿವಿಕ್ರಮ್ ಇವನೆಲ್ ಬಂದಿದ್ದ? ನಾನು ಒಬ್ಳೆ ಹೋಗಿದ್ದು. ಹೋಗೋದ್ ತಾನೆ, ಇಂಥ ಚಾನ್ಸ್ ಎಲ್ಲ ಮಿಸ್ ಮಾಡ್ಕೊಂತಾರ ಬಾಸೋ. ಅಯ್ಯೋ, ಪಲ್ಲವಿಯವರು ನಂತರನೇ ಸಿಂಪಲ್ ಮ್ಯಾರೇಜ್ನ ಪ್ರಿಫರ್ ಮಾಡ್ತಿದ್ರು. ಅವ್ರ ಬಗ್ಗೆ ಗೊತ್ತಿದ್ರು ನಾನು ಹೇಗೆ ಬಲವಂತ ಮಾಡ್ಲಿ, ಅದಕ್ಕೆ ಹೋಗ್ಲಿಲ್ಲ. ತ್ರಿವಿಕ್ರಮ್, ಇವ್ರಿಬ್ರನ್ನ ಒಪ್ಸೋದ್ರಲ್ಲಿ ನನ್ ತಲೆನೇ ಕೆಟ್ಟೋಯ್ತು ನೋಡು. ಕಮಾನ್ ಬ್ರೋ, ಲೈಫಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಅದು ಅಲ್ಲದೆ ಈ ಊರಿಗೆ DC ಬೇರೆ. ನೀವೇ ಸಿಂಪಲ್ ಮ್ಯಾರೇಜ್ ಮಾಡ್ಕೊಂಡ್ರೆ ಹೇಗೆ? ನಾವು ದೊಡ್ಡ ಸ್ಥಾನದಲ್ಲಿ ಇದೀವಿ ಅಂತ ದೊಡ್ಡದಾಗಿ ಮದುವೆ ಖರ್ಚು ಮಾಡ್ಕೋಬೇಕು ಅಂತ ಏನೂ ಇಲ್ಲ. ಸಿಂಪಲ್ ಆಗಿ ಮದುವೆ ಆಗಿ ಎಲ್ರಿಗೂ ಆದರ್ಶವಾಗಿರ್ಬೋದಲ್ವಾ? ಹಾಗೆ ಯಾಕೆ ಅನ್ಕೊಂತೀರಾ ಬಾಸೋ? ಈಗ ಗ್ರ್ಯಾಂಡ್ ಆಗಿ ಮದುವೆ ಆದ್ರೆ ಎಷ್ಟು ಜನಕ್ಕೆ ಕೆಲಸ ಸಿಗುತ್ತೆ ಗೊತ್ತಾ? ಕ್ಯಾಮ್ರಾಮನ್ ಕೆಲಸ ಸಿಗುತ್ತೆ, ಅಡ್ಗೆ ಭಟ್ಟನ್ ಕೆಲಸ ಸಿಗುತ್ತೆ, ಕ್ಲೀನ್ ಮಾಡೋರು, ಡೆಕೋರೇಟ್ ಮಾಡೋದು. ಒಂದ್ ಮದುವೆಯಿಂದ ಇಷ್ಟು ಜನದ ಜೀವನ ನಡೆಯುತ್ತೆ ಅಂದ್ಮೇಲೆ ನಾವ್ಯಾಕೆ ದುಡ್ಡು ಖರ್ಚು ಮಾಡಿ ಮದುವೆ ಆಗ್ಬಾರ್ದು? ಆಹಾ, ಎಂತ ಪಾಯಿಂಟ್ ಹೇಳ್ದೆ ಗೊತ್ತಾ ನೀನು? ತಪ್ಪು ಮಾಡ್ದೆ ನಾನು. ನಿನ್ನ ಅವ್ರ ಮನೆ ಕರ್ಕೊಂಡು ಹೋಗ್ಬೇಕಾಗಿತ್ತು ನೋಡು. ತುಂಬಾ ಈಸಿಯಾಗಿ ನೀನು ಕನ್ವಿನ್ಸ್ ಮಾಡ್ಬಿಡ್ತಿದ್ದೆ ಅವಳನ್ನ. ನನ್ ಮಕ ಏನಾದ್ರು ಆ ಪಲ್ಲವಿ ನೋಡಿದ್ರೆ ಕನ್ವಿನ್ಸ್ ಆಗೋದಲ್ಲ, ತಲೆ ತಿರುಗಿ ಬಿದ್ದೋಗ್ತಾ ಇದ್ಲು. ಈಗ ಸದ್ಯಕ್ಕೆ ನನ್ನ ದರ್ಶನ ಭಾಗ್ಯ ಅವಳಿಗೆ ಸಿಕ್ಕಿಲ್ಲ, ಅದಕ್ಕಿನ್ನೂ ತುಂಬಾ ಟೈಮ್ ಇದೆ. ಇವ್ರಿಬ್ರು ಒಂದೇ ತರ ಯೋಚನೆ ಮಾಡ್ತಾರೆ ಗೊತ್ತಾ? ಫೈನಲಿ ಏನ್ ಡಿಸೈಡ್ ಮಾಡಿದ್ರಿ? ಸಿಂಪಲ್ ಮ್ಯಾರೇಜಾ ಇಲ್ಲ ಗ್ರ್ಯಾಂಡ್ ಮ್ಯಾರೇಜಾ? ಮೊದ್ಲು ನಾನು ಅವ್ರ ಮನೆಯವ್ರೆಲ್ಲಾರನ್ನೂ ಒಪ್ಪಿಸ್ದೆ. ಆಮೇಲೆ ಪಲ್ಲವಿನ ಒಪ್ಸೋ ಟಾಸ್ಕು ಅವ್ರ ಮನೆಯವ್ರೆಲ್ಲಾರು ನನ್ಗೆ ಕೊಟ್ರು. ಆದ್ರೂ ಅವ್ರ ಬಾವಿ ಸೊಸೆಗೆ ನಿಮ್ಮೇಲೆ ಎಷ್ಟು ಲವ್. ಯಾರು ಹೇಳಿದ್ರು ಒಪ್ಪದೇ ಇದ್ದವರು ಇವ್ರು ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಟಿದ್ದಾರೆ. ಹೌದಪ್ಪ, ಸಪ್ರೇಟ್ ಆಗಿ ಕರ್ಕೊಂಡು ಹೋಗಿ ಮೇಡಮ್ ಅವ್ರನ್ನ ಮಾತಾಡಿಸಿ ಒಪ್ಸಿದ್ದು. ಓ, ಈಗ ಅರ್ಥ ಆಯ್ತು. ಇವ್ರು ಸಪ್ರೇಟ್ ಆಗಿ ಹೋಗಿ ಯಾವ ತರ ಮದುವೆ ಆಗ್ಬೇಕು ಅಂತ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಪಲ್ಲವಿ ಒಪ್ಕೊಂಡಿರೋದು ಗ್ರ್ಯಾಂಡ್ ಮ್ಯಾರೇಜ್ಗೆ, ನನ್ನ ಮದುವೆ ಆಗಕ್ಕಲ್ಲ. ಅನುಪುಟ ಕನ್ಫ್ಯೂಸ್ ಮಾಡ್ಕೊಂಡು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾಳೆ.